ಪಕ್ಷ ಮಾಡೋದು ಇನ್ನಷ್ಟು ಬಡದಲ್ಲಪ್ಪ ಅವರು ಒಡೆದು ಹೋಗಿಬಿಡ್ಲಿ, ನಮ್ಗೆ ಆಡಳಿತ ಸಿಗ್ತದೆ ಕರ್ನಾಟಕದಲ್ಲಿ ಇನ್ನೊಂದು ವಿಚಾರ. ಒಂದು ಕಡೆ ಬಿ ಜೆ ಪಿಗೆ ಜೋರು ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಎಚ್ಚರಿಕೆ ಹೆಜ್ಜೆಯನ್ನು ತಮ್ಮ ಆಪ್ತರನ್ನು ಊಟಕ್ಕೆ ಕರೆದು ಅವ್ರ ಜೊತೆಗೆ ಇನ್ನರಾಗಿ ಮಾತಾಡುವಂಥ ಇದಕ್ಕೆ ಪೂರ್ವದಲ್ಲಿ ಮಾತಾಡಿರ್ತಾರೆ. ಆಮದು ಬೇರೆ ಈಗಂತ ಮೊಬೈಲ್ ಫೋನ್ಗಳು ಮತ್ತೇನೋ ಇರ್ತಾವೆ, ಅದ್ರಾಗ ವ್ಯಾಟ್ಸಪ್ ಮೂಲಕ ಮಾತಾಡುವಂಥದ್ದು, ಎಲ್ಲಿ ಸಿಗಲಿಕ್ಕಿಲ್ಲ ಎಲ್ಲ ದಾಖಲೆಗಳಿಗೆ, ಇವೆಲ್ಲ ಇವತ್ತು ಭಾಳ ಟೆಕ್ನಿಕಲಿ ದೇ ಆರ್ ವೆಲ್ ಟು ಡೂ ಆ್ಯಂಡ್ ವೆಲ್ ಫಾರ್ವರ್ಡ್. ಕುತ್ಕೊಂಡು ಮಾತಾಡ್ತದೆ ಎಲ್ಲೇ ಯಾವುದೋ ಮೂರಿಲಿ ಕೂತ್ಕೊಂಡು. ಹೀಗಾಗಿ ಈ ಒಂದು ಕ್ಷಣ ನವಂಬರ್ದಲ್ಲಿ ಕ್ರಾಂತಿ ಆಗ್ತಂತೆ ಈ ಬಿ ಜೆ ಪಿಗರು ಜೋರ್ದಾರ ಹುಟ್ಟಾಗ್ತಾ ಇದ್ದಾರಲ್ಲ, ಇದು ಆಗಬಹುದಾ? ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಲಿ ಆಗ್ಬೋದಾ? ಬಿ ಜೆ ಪಿಗೆ ಡಿಸಿಷನ್ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಏನು ವಿಚಾರ ಇಲ್ಲ, ಅವ್ರಿಗೆ ಹೊಡಿಬೇಕಾಗಿದೆ. ಅಟ್ಲೀಸ್ಟ್ ಇಲ್ಲಾಂದ್ರೆ ಡಿ ಕೆ ಶಿ ಅವರು ಹೊಡ್ಕೊಂಡಾದ್ರೂ ಒಂದು 45 ಮಂದಿ ತೊಗೊಂಡು 45 ಮಂದಿ ತೆಗೆದುಕೊಂಡು ಬಂದ್ರೆ ಅವ್ರಿಗೂ ಒಂದಿಷ್ಟು ಒಂದು 2 ವರ್ಷ ಕೊಟ್ಟು ನಂತರದ ಕಾಂಗ್ರೆಸ್ ದಿವಾಳಿ ಹೋಗಿಬಿಡುತ್ತದೆ. ಈಗ ರಾಷ್ಟ್ರ ಮಟ್ಟದಲ್ಲ ಕಾಂಗ್ರೆಸ್ ಅನ್ನೋದು ಹೇಳ್ಕೊಳ್ಳೋದು ಅಸ್ತಿತ್ವ ಕಡಿಮೆ ಆಗ್ತಾಯಿದೆ. ಅವರು 99 MP ಬಂತಂತ ಏನು ಸುಳ್ಳೇನಲ್ಲ, ಆದರೂ ಇದಿಲ್ಲ ಹೊಡೆದು ಬಿದ್ದರೆ ಮಾತ್ರ ಕಾಂಗ್ರೆಸ್ಸಿಗೆ ಹೇಳಲಾರ್ದ ಹೊಡೆತ. ಯಾಕಂದ್ರೆ ಇನ್ನುಳಿದ ಯಾವ ದೊಡ್ಡ ರಾಜ್ಯ ಇಲ್ಲ ಅವ್ರ ಕೈಯಲ್ಲೇ. ತಮ್ಮ ಪಾರ್ಟಿ ಫಂಡ್ ಆಯಿತು ಮತ್ತೇನೋ ಆಯಿತು, ಅದರಲ್ಲೂ ಈ ವ್ಯಾಪಾರಿಗಳನ್ನು ಈ ಕಾರ್ಪೊರೇಟ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ